ಇತ್ತ ಪ್ರೀತಂ ಗೌಡ ವಿರುದ್ಧ ಸಿಟಿ ರವಿ ಒಂದು ರೀತಿಯಾಗಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೊಂದು ಕುರುಕ್ಷೇತ್ರ ಯುದ್ಧ, ಪಾಂಡವರ ನೇತೃತ್ವವನ್ನ ಮೋದಿ ವಹಿಸ್ತಾ ಇದ್ದಾರೆ ಅಂತ ಕೂಡ ಒಂದು ರೀತಿಯಾಗಿ ಕುರುಕ್ಷೇತ್ರವನ್ನ ನೆನಪು ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯನ್ನ ಸಿಟಿ ರವಿ ಅವರು ಒಂದು ರೀತಿಯಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ಇದೊಂದು ಕುರುಕ್ಷೇತ್ರ ಯುದ್ಧ, ಪಾಂಡವರ ನೇತೃತ್ವವನ್ನ ಮೋದಿ ಅವರು ವಹಿಸಿಕೊಂಡಿದ್ದಾರೆ. ಕೌರವರ ನೇತೃತ್ವವನ್ನ INDIA ಅಲಿಯನ್ಸ್ ವಹಿಸಿಕೊಂಡಿದೆ. ಪಾಂಡವರ ಜೊತೆ ಯಾರು ಯುದ್ಧ ಮಾಡಬೇಕು ಅಂತ ಬಯಸ್ತಾರೆ, ಕೌರವರ ಜೊತೆ ಸೇರಿ ಯುದ್ಧ ಮಾಡಬೇಕು ಅಂತ ಯಾರು ಬಯಸ್ತಾರೆ, ಆದ್ರೆ ಅಂತಿಮವಾಗಿ ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು ಪಾಂಡವರೇ ಅಂತ ಒಂದು ರೀತಿಯಾಗಿ ಪರೋಕ್ಷವಾಗಿ ಪ್ರೀತಂ ಗೌಡ ಅವರಿಗೆ ಸಿಟಿ ರವಿ ಒಂದು ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ ನೋಡಿ. ಇದೊಂದು ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ನೇತೃತ್ವವನ್ನ ನರೇಂದ್ರ ಮೋದಿ ಅವರು ವಹಿಸಿದ್ದಾರೆ. ಕೌರವರ ನೇತೃತ್ವವನ್ನು ಇಂಡಿಯಾ ಅಲಯನ್ಸ್ ವಹಿಸಿಕೊಂಡಿದೆ. ಪಾಂಡವರ ಜೊತೆಗೆ ಯಾರ್ಯಾರು ಯುದ್ಧ ಮಾಡಬೇಕು ಅಂತ ಬಯಸ್ತಾರೆ ಅವ್ರು ಪಾಂಡವರ ಜೊತೆಗೆ ಸೇರ್ಕೊಳ್ತಾರೆ. ಕೌರವರ ಜೊತೆಗೆ ಹೋಗಿ ಯುದ್ಧ ಮಾಡಬೇಕು ಅಂತ ಬಯಸೋರು ಇರ್ತಾರೆ, ಅವರು ಕೌರವರ ಜೊತೆಗೆ ಸೇರ್ತಾರೆ. ಆದರೆ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರು. ಧರ್ಮ ಎಲ್ಲಿರುತ್ತೆ, ದೇಶ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅವರೇ ಗೆಲ್ಲಬೇಕಾಗಿರೋದು. ಹಾಗಾಗಿ ದೇಶ ಗೆಲ್ಲಬೇಕು ಅಂತ ಅನ್ನೋರೆಲ್ಲ NDA ಅಲಯನ್ಸ್ ಜೊತೆಗೆ ಬರ್ತಾರೆ, NDA ಅಲಯನ್ಸಿಗೆ ಓಟ್ ಕೊಡ್ತಾರೆ. ದೇಶ ಹಾಳಾದರೂ ಪರವಾಗಿಲ್ಲ ಅನ್ನೋಂಥ ಕೆಲವು ಜನ ಇರ್ತಾರೆ. ಹಾಗಾಗಿ ಅವರು ಯಾರ ಕೌರವರ ಜೊತೆಗೆ ಸೇರ್ಕೊಂಡ್ರೆ ಅವರು ನಾಶವಾಗಿ ಹೋಗ್ತಾರೆ, ಕೌರವರಂತೂ ನಾಶವಾಗಲೇಬೇಕು, ಹಾಗೆ ಆಗ್ತಾರೆ. ನಾವು ಪಾಂಡವರು, ನಾವೆಲ್ಲರೂ ಇಲ್ಲ ಹಂಗೆ ಹೇಳಿಲ್ಲ ನಾನು. ಕೆಲವರು ನಾನು ಯುದ್ಧ ಮಾಡಲ್ಲ ತಟಸ್ಥ ಅಂತಲೂ ಹೇಳ್ಬೋದು. ಅವ್ರು ನಿಂತ್ಕೊಂಡು ನೋಡೋರು ಆಗ್ತಾರೆ. ನಾವೆಲ್ಲರೂ ಪ್ರತಿ ಕಾರ್ಯಕರ್ತನನ್ನು ಜೋಡಿಸೋ ಪ್ರಯತ್ನ ಮಾಡ್ತೀವಿ. ಇನ್ನು ಈಗ ಕೆಲವರು ತಕ್ಷಣಕ್ಕೆ ಜೋಡಿಸ್ಕೊಂಡಿದ್ದಾರೆ, ಕೆಲವರು ಮಾತಾಡ್ಸಿದ ಮೇಲೆ ಜೋಡಿಸ್ಕೊಂಡಿದ್ದಾರೆ, ಕೆಲವರು ಮುಂದೆ ಜೋಡಿಸ್ಕೊಳ್ತಾರೆ. ಯಾರನ್ನೂ ಬಿಡಲ್ಲ.